ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 90 ಡೇಸ್ ಚಾಲೆಂಜ್ ಇತ್ತು. 39ನೇ ದಿವಸ ನಡೀತಾ ಇದೆ. ಇವತ್ತು ಏನ್ ಮಾಡೋದು ಕಾಪಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಅವಲಕ್ಕಿ ಪೋಹ ಮಾಡುವ ಅಂತ ಹೇಳಿ ಅವಲಕ್ಕಿಯನ್ನ ನೆನ್ಸ್ಕೊಂಡಿದ್ದೇನೆ. ಯಾಕೆಂದ್ರೆ ಯಾವಾಗ್ಲೂ ಪ್ರೋಟೀನ್ ರಿಚ್ ಆಹಾರವನ್ನ ನಾವು ಪ್ರತಿಯೊಂದು ಮೀಲಲ್ಲೂ ಇನ್ಕ್ಲೂಡ್ ಮಾಡ್ಬೇಕು ಅನ್ನೋದನ್ನ ನೆನಪಿಟ್ಕೊಂಡು ನಾನು ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಇರ್ಬೋದು, ಡಿನ್ನರ್ ಇರ್ಬೋದು, ಪ್ರತಿಯೊಂದನ್ನು ಪ್ರಿಪ್ರೇಷನ್ ಮಾಡುವಂತದ್ದು. ನಮ್ಮ ಆಹಾರದಲ್ಲಿ ಏನಿದೆ, ನಾವ್ ಏನ್ ತಿಂತಾ ಇದ್ದೇವೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಕೆಲವರು ಹೇಗೆ ಅಂತ ಹೇಳಿದ್ರೆ ಏನು ಮನೆಯಲ್ಲಿದೆ ಅದನ್ನ ತಿನ್ನೋದು ಅಂತ ಹೇಳಿ ನಾವು ಆಲ್ಮೋಸ್ಟ್ ಎಲ್ರು ಕೂಡ ಅದೇ ಕೆಲ್ಸದ ಗಡಿಬಿಡಿಯಲ್ಲಿ ಹಾಗೆ ಇರ್ತದೆ. ನೋಡಿ, ನಾನು ಎಷ್ಟು ಸಫರ್ ಆಗಿದ್ದೇನೆ ಅಂತ ನೀವೇ ಹೇಳ್ಬೇಕು. ಹಾಗಾಗಿ ನಾನು ಈ ರೀತಿ ವಿಡಿಯೋ ಮಾಡಿದಂತ ಸ್ವಲ್ಪ ನೋಡಿ, ಸ್ವಲ್ಪ ಹೊಟ್ಟೆ ಬೊಜ್ಜೆಲ್ಲ ಕಡಿಮೆ ಆಗಿದೆ. ತುಂಬಾ ಫ್ಯಾಟ್ ಅಂತ ಹೇಳಿದ್ದದ್ದು ಕಮ್ಮಿ ಆಗಿದೆ. ನಾನು ತುಂಬಾ ವೆಯ್ಟ್ ಲಾಸ್ ಆಗಿಲ್ಲ, ನಂಬರ್ ಅಲ್ಲಿ ಏನು ಕಡಿಮೆ ಆಗ್ಲಿಲ್ಲ. ಬಟ್ ನಾನು ಹೆಲ್ದಿ ಆಗಿದ್ದೇನೆ, ಆರೋಗ್ಯವಾಗಿದ್ದೇನೆ, ಫ್ಯಾಟ್ ಲಾಸ್ ಆಗಿದೆ, ಇಂಚ್ ಲಾಸ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ಡ್ರಿಂಕ್ ಏನು ಕುಡಿಲಿಲ್ಲ. ಯಾಕೋ ಬೇಜಾರಾಗ್ತಿತ್ತು. ಇದು ಅಂದ್ರೆ ಮೊದಲಿನ ದಿವಸ ರಾತ್ರಿ ನಂಗೆ ಮೆಂತೆ ನೆನೆಸಿಕೊಳ್ಳಿಕ್ಕೆ ಮರ್ತೋಯ್ತು. ಮತ್ತೆ ಮಾರ್ನಿಂಗ್ ಡ್ರಿಂಕ್ ಏನು ಮಾಡ್ಲಿಲ್ಲ. ಹಾಗೆ ಪ್ಲೈನ್ ವಾಟರ್ 2 ಗ್ಲಾಸ್ ಎದ್ದ ತಕ್ಷಣ ಕುಡ್ದೆ. ನೀವು ನಿಜವಾಗಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಮಾರ್ನಿಂಗ್ ಡ್ರಿಂಕ್ ಇರ್ಬೋದು, ಜೀರಾ ವಾಟರ್ ಇರ್ಬೋದು, ಡಿಟಾಕ್ಸ್ ವಾಟರ್ ಇರ್ಬೋದು, ಪ್ರತಿದಿನ ಕುಡಿದ್ರೇನೆ ವೆಯ್ಟ್ ಲಾಸ್ ಆಗೋದು ಅಂತ ಏನು ಖಂಡಿತ ಇಲ್ಲ. ಅದೆಲ್ಲ ವೆಯ್ಟ್ ಲಾಸಿಗೆ ಆ ಡ್ರಿಂಕ್ ಗಳು ಸಪೋರ್ಟ್ ಮಾಡ್ತದೆ ಅಷ್ಟೇ. ನಾವು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ರೇನೆ ವೆಯ್ಟ್ ಲಾಸ್ ಆಗೋದು ಅಂತ ಹೇಳಿ ಖಂಡಿತ ಇಲ್ಲ. ಬೆಳಿಗ್ಗೆ ಎದ್ದು ಜೀರಿಗೆ ವಾಟರ್ ಕುಡಿಬೇಕು ಅಥವಾ ಬೇರೆ ಏನಾದ್ರೂ ಡಿಟಾಕ್ಸ್ ವಾಟರ್ ಮಾಡಿ ಕುಡಿಲೇಬೇಕು ಅನ್ನೋದೆಲ್ಲ ನಮ್ಮ ಒಂದು ಮೋಟಿವೇಶನ್ಗೆ ನಾವು ಮಾಡಿಕೊಳ್ಬಹುದು. ಈ ತರ ಡಿಟಾಕ್ಸ್ ಜ್ಯೂಸು, ತರಕಾರಿ ಜ್ಯೂಸ್ ಎಲ್ಲ ಕುಡಿತಾ ಇದ್ರೆ ನಮ್ಗೆ ಒಂದು ಮೋಟಿವೇಶನ್ ಸಿಗ್ತದೆ. ನಾನೊಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೇನೆ ಅನ್ನೋ ಒಂದು ಮೋಟಿವೇಶನ್ ಸಿಗ್ತದೆ. ನಮ್ಮ ಒಂದು ಡೈಲಿ ಒಂದು ರುಟೀನ್ ಸೆಟ್ ಆಗಿರ್ತದೆ. ಅದಕ್ಕೋಸ್ಕರ ನಾವು ಮಾಡೋದಷ್ಟೇ. ಆಮೇಲೆ ಮೇಥಿ ಸೀಡ್ಸ್ ಅನ್ನ, ಮೆಂತೆಯನ್ನ ನೆನೆಸಿ ಕುಡಿಯೋದ್ರಿಂದ ನಿಜವಾಗಿ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ ಇದೆ. ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಹೇರ್ ಫಾಲ್ ಗೆ ಒಳ್ಳೇದು, ತುಂಬಾ ಅದರಲ್ಲಿ ವಿಟಮಿನ್ಸ್ ಗಳೆಲ್ಲ ಇದೆ. ಹಾಗೆ ಮೆಂತೆಯನ್ನು ನೆನೆಸಿ ಮೊಳಕೆ ಬರಿಸಿ ಸಲಾಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು. ಇಲ್ಲಿ ನಾನು ಪೋಹವನ್ನ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಅವಲಕ್ಕಿ ಪೋಹದಲ್ಲಿ ಪ್ರೋಟೀನ್ಗೆ ಅಂತ ಹೇಳಿ ನೆಲಗಡ್ಲೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನೀವು ನೆಲಗಡ್ಲೆ ಸೇರಿಸಿ ಪೋಹವನ್ನ ಮಾಡ್ಬೋದು, ಬಟಾಣಿಯನ್ನ ಹಾಕೊಳ್ಬಹುದು. ಮತ್ತೆ ನೆನೆಸಿದ ಕಡ್ಲೆ ಇದ್ರೆ, ಕಾಬುಲ್ ಚೆನ್ನ ಕಡ್ಲೆ ಅಥವಾ ಕೆಂಪು ಕಡ್ಲೆ ಇದ್ರೆ ಅದನ್ನ ಸೇರಿಸಿ ಅವಲಕ್ಕಿ ಪೋಹನ ಮಾಡಿ ಪ್ರೋಟೀನ್ ರಿಚ್ ತಿಂಡಿಯನ್ನಾಗಿ ಮಾಡ್ಕೊಳ್ಬಹುದು. ಅದನ್ನ ನೀವೇ ಯೋಚನೆ ಮಾಡಿ ಪ್ರೋಟೀನ್ ಭರಿತವಾಗಿ ಹೇಗ್ ಮಾಡೋದು ಅಂತ ಹೇಳಿ ಮಾಡ್ಕೊಳ್ಬೇಕು. ಬರೇ ನೀರು ದೋಸೆ ಚಟ್ನಿ, ಪುಂಡಿ ಚಟ್ನಿ, ಇಡ್ಲಿ ಚಟ್ನಿ ಅಂತ ಹೇಳಿ ತಿಂದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಗಿರ್ತದೆ. ಇಡ್ಲಿ ಮಾಡುವಾಗ ಆದಷ್ಟು ಚಟ್ನಿಯ ಬದಲು ಸಾಂಬಾರ್ ಮಾಡಿದ್ರೆ ದಾಲ್ ನಿಮಗೆ ಪ್ರೋಟೀನ್ ರಿಚ್ ಆಗಿರುತ್ತದೆ. ಹಾಗೆ ಜೊತೆಗೆ ಬರೇ ಇಡ್ಲಿ 4-5 ಇಡ್ಲಿ ತಿನ್ನೋದರ ಬದಲಾಗಿ ಒಂದು 3 ಇಡ್ಲಿ ತಿನ್ನಿ. ಅದ್ರ ಜೊತೆಗೆ ನಿಮಗೆ ಸಾಕಾಗ್ಲಿಲ್ಲ, ಹಸಿವಾಗ್ತದೆ ಅನ್ನುವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ಆಡ್ ಮಾಡ್ಕೊಳ್ಳಿ. ಈಗ ಕ್ಯಾಲೋರೀಸ್ ಅನ್ನ ಚೆಕ್ ಮಾಡೋದಾದ್ರೆ ಜಾಸ್ತಿ ಇಡ್ಲಿಯನ್ನೇ ತಿಂದ್ರೆ ನಿಮ್ಗೆ ಕ್ಯಾಲೋರೀಸ್ ಜಾಸ್ತಿ ಆಗ್ತದೆ, ಕಾರ್ಬೋಹೈಡ್ರೇಟ್ ನ ಪ್ರಮಾಣ ಜಾಸ್ತಿ ಆಗ್ತದೆ. ಅದರ ಬದಲಾಗಿ ಅಲ್ಲಿ ಪಪ್ಪಾಯ ಇರ್ಬೋದು, ವಾಟರ್ ಮೆಲನ್, ಆರೆಂಜ್, ಲೋ ಕ್ಯಾಲೋರಿ ಇರುವ ಫ್ರೂಟ್ಸ್ ಗಳನ್ನ ಆಡ್ ಮಾಡ್ಕೊಳ್ಬೇಕು. ಹೈ ಕ್ಯಾಲೋರಿ ಫ್ರೂಟ್ಸ್ ಆಡ್ ಮಾಡಿದ್ರೆ ನಿಮ್ಮ ದಿನ ಮಾರ್ನಿಂಗ್ ಏನ್ ತಿಂತೀರಾ ಕ್ಯಾಲೋರೀಸ್ ಜಾಸ್ತಿ ಆಗ್ತದೆ. ಲೋ ಕ್ಯಾಲೋರೀಸ್ ಇರುವ ಫ್ರೂಟ್ಸ್ ಅಂತ ಹೇಳಿದ್ರೆ ಆರೆಂಜ್, ವಾಟರ್ ಮೆಲನ್, ಆಮೇಲೆ ದ್ರಾಕ್ಷಿ ಇರ್ಬೋದು, ಮೂಸಂಬಿ, ಕಿತ್ತಳೆ, ಇಂಥದ್ದೆಲ್ಲ ಲೋ ಕ್ಯಾಲೋರೀಸ್ ಇರ್ಬೋದು. ಪೊಮೊಗ್ರೆನೇಟ್ ತಗೊಳ್ಬಹುದು ನೀವು. ಆಮೇಲೆ ಹೈ ಕ್ಯಾಲೋರೀಸ್ ಫ್ರೂಟ್ಸ್ ಅಂತ ಹೇಳಿದ್ರೆ ಬಾಳೆಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಚಿಕ್ಕು, ಇದೆಲ್ಲ ಹೈ ಕ್ಯಾಲೋರೀಸ್. ಇದನ್ನೆಲ್ಲ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತಿನ್ಲೇಬಾರ್ದು ಅಂತ ಏನಿಲ್ಲ, ಆದ್ರೆ ಮಾಡರೇಷನ್ ಅಲ್ಲಿ ತಿನ್ಬೇಕು, ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡಬಾರ್ದು. ಆರೆಂಜ್ ಎಲ್ಲ ನೀವು ಎಷ್ಟು ಬೇಕಾದ್ ತಿನ್ಬೋದು, ಅಥವಾ ವಾಟರ್ ಮೆಲನ್ ಕೂಡ ಒಂದು ಬೌಲ್ ತುಂಬಾ ತಿನ್ಬೋದು, ಹೊಟ್ಟೆ ಫುಲ್ ಆಗ್ತದೆ, ರುಚಿ ಕೂಡ ಇದೆ. ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಪಪಾಯ ಮತ್ತು ವಾಟರ್ ಮೆಲನ್ ತುಂಬಾ ಬೆಸ್ಟ್ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ನಾನು ಲಾಂಗ್ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ವೆಯ್ಟ್ ಲಾಸ್ ಬಗ್ಗೆ
ಡಯಟ್ ಬಗ್ಗೆ, ಫ್ಯಾಟ್ ಲಾಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡುವ, ಡಯಟ್ ಅಂದ್ರೆ ಏನು ಅನ್ನೋದನ್ನ ನಾವು ಸ್ವಲ್ಪ ತಿಳಿಸಿಕೊಡುವ ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮತ್ತೆ ಕ್ಯಾಲೋರೀಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಫುಡ್ ಅಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ ಅನ್ನೋದನ್ನ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಕ್ಯಾಲೋರೀಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಕ್ಯಾಲೋರೀಸ್ ನಮ್ಮ ಶರೀರಕ್ಕೆ ದಿನನಿತ್ಯ ನಾವು ಎಷ್ಟು ಕ್ಯಾಲೋರೀಸ್ ಅನ್ನ ತಗೋಬೇಕು, ನಮ್ಮ ಒಂದು ಬಾಡಿ ಟೈಪಿಗೆ ಎಷ್ಟು ಕ್ಯಾಲೋರೀಸ್ ತಿಂದ್ರೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು. ಈಗ ನನಗೆ 1500 ಕ್ಯಾಲೋರೀಸ್ ನಾವು ತಿನ್ಬೇಕು, ಹಾಗಂತೇಳಿ ಅದಕ್ಕಿಂತ ಜಾಸ್ತಿ ತಿಂದ್ರೆ ನನ್ಗೆ ವೆಯ್ಟ್ ಲಾಸ್ ಆಗಲ್ಲ. ಹಾಗೆ ಕ್ಯಾಲೋರೀಸ್ ಡೆಫಿಸಿಟ್ ಡಯಟ್ ಅಂತ ಅಂದ್ರೆ ಅದೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲೋರೀಸ್ ತಿನ್ಬೇಕು, ಅದಕ್ಕಿಂತ ಜಾಸ್ತಿ ಕ್ಯಾಲೋರೀಸ್ ತಿಂದ್ರೆ ವೆಯ್ಟ್ ಲಾಸ್ ಆಗೋದಿಲ್ಲ. ಹಾಗೆ ಇರುತ್ತೆ. ಮ್ಯಾನೇಜ್ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನ ಕೌಂಟ್ ಮಾಡ್ಬೇಕು. ಪ್ರತಿಯೊಂದನ್ನ ಮೆಜರ್ಮೆಂಟ್ ಮಾಡಿ ತಿನ್ನೋದಕ್ಕೆ ಆಗಲ್ಲ ಪ್ರತಿ ಸಲ, ಯಾಕೆಂದ್ರೆ ನಾವು ತುಂಬಾ ಗಡಿಬಿಡಿಯಲ್ಲಿ ಇರ್ತೇವೆ, ಕೆಲಸದ ಒತ್ತಡ ಇರ್ತದೆ. ಈ ಫುಡ್ ಅನ್ನ ಕೌಂಟ್ ಮಾಡ್ಕೊಂಡು ಅದನ್ನ ಮೆಜರ್ಮೆಂಟ್ ಮಾಡ್ಕೊಂಡು ಇಷ್ಟಿಷ್ಟೇ ಗ್ರಾಮ್ ಅಂತ ಅಳತೆ ಮಾಡ್ಕೊಂಡು ಆ ರೀತಿ ಎಲ್ಲ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಾಡೋರು ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹೇಳ್ತಾರೆ, ನೀವು ಪ್ರತಿ ಫುಡ್ ಅನ್ನ ಅಳತೆ ಮಾಡಿ ತಿನ್ನಿ, ಹಾಗೆ ಮಾಡಿದ್ರೆ ಮಾತ್ರ ನಿಮ್ಗೆ ವೆಯ್ಟ್ ಲಾಸ್ ಆಗ್ತದೆ ಅಂತೆಲ್ಲ. ಹಾಗೆಲ್ಲ ಮಾಡುದು ಎಷ್ಟು 4 ದಿನ ಮಾಡ್ಬೋದು. ಎಲ್ಲಾ ಗಡಿಬಿಡಿಯ ಟೈಮಲ್ಲಿ ಆತರ ಬೌಲ್ ಎಲ್ಲ ಹಾಕೊಂಡು ಅದನ್ನ ಅಳತೆ ಮಾಡ್ಕೊಂಡು ತಿನ್ನೋದಕ್ಕೆಲ್ಲ ಸಾಧ್ಯ ಇಲ್ಲ. ನಾವು ಒಂದು ಅಂದಾಜಲ್ಲೇ ಮಾಡೋದನ್ನ ಕಲಿಬೇಕು, ಎಷ್ಟಾಗ್ತದೆ ಅಂತ. ಒಂದು ಸಲ ಬೇಕಾದ್ರೆ ಅಳತೆ ಮಾಡ್ಕೊಳ್ಬಹುದು, ಎಷ್ಟು ಮಾಡಿದ್ರೆ ಎಷ್ಟಾಗ್ತದೆ ಅಂತ ಹೇಳಿ. ಒಂದು ದಿನ ನಿಮ್ ಫ್ರೀ ಇದ್ದ ಟೈಮಲ್ಲಿ ಎಷ್ಟು ಗ್ರಾಮ್ ಅಲ್ಲಿ ಎಷ್ಟು ಉಂಟು ಪ್ರತಿಯೊಂದನ್ನು ಬರ್ದಿಟ್ಕೊಳ್ಳಿ. ಇಷ್ಟು ಗ್ರಾಮ್ ಅಲ್ಲಿ ಇಷ್ಟು ತಿಂದ್ರೆ ಇಷ್ಟರಲ್ಲಿ ಇಷ್ಟು ಕ್ಯಾಲೋರೀಸ್ ಇದೆ ಅನ್ನೋದನ್ನೆಲ್ಲ ಬರ್ದಿಟ್ಕೊಳ್ಳಿ. ಆಮೇಲೆ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಅದನ್ನ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಸ್ವೀಟ್ಸ್, ಈಗ ಜಿಲೇಬಿ ಅದ್ರಲ್ಲೆಲ್ಲ ಹೈ ಕ್ಯಾಲೋರೀಸ್ ಇದೆ. ಕ್ಯಾಲೋರೀಸ್ ಇದೆ ಏನು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಮೀಲಲ್ಲೂ ಪ್ರೋಟೀನ್ ಎಷ್ಟಿದೆ, ನಾವು ಪ್ರೋಟೀನ್ ತಿನ್ನೋದು ತುಂಬಾ ಕಡಿಮೆ ಆಗ್ತದೆ. ನಿಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ರೀಸನ್ನೇ ಅದೇ, ನಿಮ್ಮ ಒಂದು ಆಹಾರದಲ್ಲಿ ಪ್ರೋಟೀನ್ ಅಂಶ ತುಂಬಾ ಕಡಿಮೆ ಆಗ್ತದೆ. ಹಾಗೆ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡುವವರಿಗೆ ಪ್ರೋಟೀನ್ ತುಂಬಾ ಕಡಿಮೆ ಆಗ್ತದೆ ಅವರು ತಿನ್ನುವ ಆಹಾರದಲ್ಲಿ. ಈಗ ನಾನ್ ತಿನ್ನುವ ಆಹಾರದಲ್ಲಾದ್ರೂ ಅಷ್ಟೇ ಪ್ರೋಟೀನ್ ತುಂಬಾ ಕಡಿಮೆ ಆಗಿರ್ತದೆ. ನಾನ್ ವೆಜ್ ಡಯಟ್ ಮಾಡುವವರಿಗೆ ಚಿಕನ್ ಇರ್ಬೋದು, ಮೊಟ್ಟೆಯಲ್ಲಿ ನಿಮಗೆ ಸುಲಭವಾಗಿ ಪ್ರೋಟೀನ್ ಸಿಗ್ತದೆ. ದಿನಕ್ಕೆ 2 ಮೊಟ್ಟೆ ಸಿಕ್ಕಿದ್ರು ನಿಮಗೆ ಮೊಟ್ಟೆ ತಿಂದ್ರು ಸಾಕಷ್ಟು ಪ್ರೋಟೀನ್ ಸಿಗ್ತದೆ. ಹಾಗೆ ವೆಜ್ ಡಯಟ್ ಮಾಡುವವರು ಯೋಗಟ್, ಪನೀರ್, ಟೋಫು, ಸೋಯಾ ಅದನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಹಾಗೆ ಮಶ್ರೂಮ್ ಕೂಡ ತುಂಬಾ ಒಳ್ಳೇದು ವೆಜಿಟೇರಿಯನ್ಸ್ ಡಯಟ್ ಮಾಡುವವರಿಗೆ. ನಾನು ಕೂಡ ಹಾಗೆ ಜಾಸ್ತಿ ಪನೀರನ್ನ ಇನ್ನು ತಗೋಬೇಕು. ಬರೇ ಅಲಸಂಡೆ ಕಾಳು ಅಥವಾ ಕಡ್ಲೆ, ಅಲಸಂಡೆ ಬೀಜ ಅದ್ರಲ್ಲಿ ಅದು ಪ್ರೋಟೀನ್ ಸೋರ್ಸ್ ಆಗಿರ್ಬೋದು. ಕಡ್ಲೆ ಇದು ಕಾಬೂಲ್ ಚನಾ ಕಡ್ಲೆ ಎಲ್ಲ, ಆದ್ರೆ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಕೂಡ ಜಾಸ್ತಿ ಇದೆ. ಕಾರ್ಬೋಹೈಡ್ರೇಟ್ ಜಾಸ್ತಿ ಆದಾಗೆ ನಮ್ಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇದೆ. ಹಾಗೆ ಅಂತೇಳಿ ಕಡ್ಲೆಯನ್ನೇ ಜಾಸ್ತಿ ತಿನ್ಲಿಕ್ಕೂ ಆಗೋದಿಲ್ಲ. ಮತ್ತೆ ನಿಮ್ಮ ತೊಗರಿ ಬೇಳೆಯಲ್ಲಿ ಎಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ. ಹಾಗೆ ಹೆಸರು ಕಾಳು ಪ್ರತಿಯೊಂದು, ನಿಮ್ಮ ಹೆಸರು ಕಡ್ಲೆ ಹುಡಿ ದೋಸೆ ಮಾಡಿದ್ರೆ ತುಂಬಾ ಒಳ್ಳೇದು. ಬೇಸನ್ ಚೀಲ ಅಂತ ಹೇಳಿ ಹೇಳ್ತೇವಲ್ಲ, ಅದು ಮಾಡಿದ್ರೆ ತುಂಬಾನೇ ಒಳ್ಳೇದು. ಇಲ್ಲಿ ನೋಡಿ, ನಾನು ನಿಂಬೆ ಹಣ್ಣನ್ನ ತೋರಿಸ್ತಾ ಇದ್ದೇನೆ. ನಿಂಬೆ ಹಣ್ಣನ್ನ ಒಂದು ಸ್ವಲ್ಪ ತೆಂಗಿನೆಣ್ಣೆಲ್ಲ ಹಚ್ಚಿಟ್ಟು ಈ ತರ ಬಾಕ್ಸ್ ಅಲ್ಲಿ ಇಟ್ಟು ಫ್ರಿಜ್ ಅಲ್ಲಿ ಇಟ್ರೆ ಸುಮಾರು 15 ದಿವಸ ಫ್ರೆಶ್ ಆಗಿರ್ತದೆ. ನಿಮ್ಮ ಇಲ್ಲಿ ನಿಂಬೆ ಹುಳಿ ಸ್ಟೋರ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೇನೆ. ನಿಂಬೆ ಹುಳಿ ವಿಟಮಿನ್ ಸಿ ಅನ್ನ ಕೊಡ್ತದೆ. ಹಾಗಾಗಿ ಕೊನೆಯಲ್ಲಿ ರುಚಿಗೆ ಕೂಡ ನಿಂಬೆ ಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೇನೆ. ಎಷ್ಟು ಮಾತಾಡಿ ಈಗ ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ಇವತ್ತಿನ ಬ್ರೇಕ್ಫಾಸ್ಟ್ ಪೋಹ, ಆಮೇಲೆ ಟೀ ಮಾಡ್ಕೊಂಡಿದ್ದೇನೆ. ಟೀ ಬಿಟ್ರೆ ತುಂಬಾ ಒಳ್ಳೇದು, ಬಟ್ ಟೀ ಬಿಡೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಅದೊಂದು ಅಡಿಕ್ಟ್ ಆಗಿರ್ತದೆ. ಕಮ್ಮಿ ಪ್ರಮಾಣದಲ್ಲಿ ಕುಡಿಯೋದನ್ನ ಕಲ್ತುಕೊಳ್ಬೇಕು. 1 ಗ್ಲಾಸ್ ಇದ್ದದ್ದು ಅರ್ಧ ಗ್ಲಾಸು. 3 ಸಲ ಟೀ ಕುಡಿಯೋರು 2 ಸಲಕ್ಕೆ ಬನ್ನಿ. 2 ಸಲ ಟೀ ಕುಡಿಯೋರು 1 ಸಲಕ್ಕೆ ಬನ್ನಿ. 1 ಸಲ ಕುಡಿಯೋರು ಅರ್ಧ ಗ್ಲಾಸ್ ಕುಡೀರಿ. ನಮಗೆ ಅರ್ಧ ಗ್ಲಾಸ್ ಟೀ ಕುಡಿದ್ರು ಸಾಕಾಗ್ತದೆ, ಏನು 1 ಗ್ಲಾಸ್ ತುಂಬಾ ಕುಡಿಬೇಕು ಅಂತ ಏನಿಲ್ಲ. ಮತ್ತೆ ಶುಗರ್ ಹಾಕ್ಬೇಡಿ, ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಹಾಕುದಾದ್ರೂ ಒಂದು 1/4 ಸ್ಪೂನು, ಅರ್ಧ ಸ್ಪೂನ್ಗಿಂತ ಜಾಸ್ತಿ ಶುಗರ್ ಅನ್ನ ಬಳಸಬೇಡಿ. ಹೀಗೆ ಮಾಡೋದ್ರಿಂದ ನಿಮ್ಗೆ ಕ್ಯಾಲೋರೀಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತದೆ. ಆದಷ್ಟು ನೀರ್ ಕುಡೀರಿ. ದಿನಕ್ಕೊಂದು 3 ರಿಂದ 3.5 ಲೀಟರ್ ನೀರ್ ಕುಡೀರಿ. ಆಮೇಲೆ ಒಳ್ಳೆ ನಿದ್ರೆ ಮಾಡಿ, 8 ಗಂಟೆಗಳಷ್ಟು ಹೊತ್ತಿನ ಒಳ್ಳೆ ನಿದ್ರೆಯನ್ನ ಮಾಡಿ.
ಆರಾಮ್ಸೆ ವೆಯ್ಟ್ ಲಾಸ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಪ್ರೋಟೀನ್ಗೆ ಗಮನ ಕೊಡಿ, ಜಾಸ್ತಿ ಜಾಸ್ತಿ ಪ್ರೋಟೀನ್ ತಿನ್ನಿ. ಹಾಗೆ ಒಳ್ಳೆ ಎಕ್ಸರ್ಸೈಸ್, ಪ್ರತಿನಿತ್ಯ ಎಕ್ಸರ್ಸೈಸ್ ಮಾಡಿ, ವಾಕಿಂಗ್ ಮಾಡಿ, 10,000 ಸ್ಟೆಪ್ ಕೌಂಟ್ ಅದನ್ನ ಇದು ಕಂಪ್ಲೀಟ್ ಮಾಡಿ. ಪ್ರತಿ ದಿವಸ ಕೂಡ 10,000 ಸ್ಟೆಪ್ ನಡೀಲಿಕ್ಕೆ ಆಗ್ತದ ನೋಡಿ. ಒಮ್ಮೆಲೆ ನಿಮಗೆ 10,000 ಸ್ಟೆಪ್ ನಡೀಲಿಕ್ಕೆ ಆಗೋದಿಲ್ಲ. ಒಂದು ದಿವಸ 5,000 ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂದ್ರೆ ವಾಕಿಂಗ್ ಅಲ್ಲಿ ನೀವು ಬಿಗಿನರ್ಸ್ ಹಾಕಿದ್ರೆ ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸ್ ವಾಕ್ ಮಾಡಿ ಸ್ಟಾರ್ಟಿಂಗ್ ಡೇ ಅಲ್ಲಿ. ಆಮೇಲೆ ಅದನ್ನ ಜಾಸ್ತಿ ಜಾಸ್ತಿ ಮಾಡಿ. ಒಂದು ವಾರ 20 ಮಿನಿಟ್ಸ್ ನಡೀರಿ, ಆಮೇಲೆ ಅರ್ಧ ಗಂಟೆ ನಡೀರಿ. ಮತ್ತೆ ಲೆವೆಲ್ ಜಾಗದಲ್ಲಿ ನಡೆಯಿರಿ, ಗುಡ್ಡ ಬೆಟ್ಟ ಎಲ್ಲ ಹತ್ತಿಕೊಂಡು ಹೋಗ್ಬೇಡಿ. ಲೆವೆಲ್ ಜಾಗದಲ್ಲಿ ಮಾಡರೇಟ್ ಆಗಿ ಫಾಸ್ಟ್ ಆಗಿ ನಡ್ಕೊಂಡು ಹೋಗಿ, ಸುಸ್ತಾಯ್ತು ಅಂತ ಆಗುವಾಗ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಮತ್ತೆ ವಾಕಿಂಗ್ ಮಾಡಿ. ಅದೇ ರೀತಿ ಒಂದು ಅರ್ಧ ಗಂಟೆ ನಡೆಯಿರಿ. ಒಂದು 2 ವಾರ ಎಲ್ಲ ಆದ ಮೇಲೆ ಅದನ್ನ 40 ಮಿನಿಟ್ಸ್ಗೆ ಜಾಸ್ತಿ ಮಾಡಿ. ನನ್ನ ಮಧ್ಯಾಹ್ನದ ಲಂಚ್ ಪಲ್ಯ, ಮೊಸರು, ಸೋರೆಕಾಯಿ, ಅದಕ್ಕೆ ತೊಗರಿ ಬೇಳೆ ಹಾಕೊಂಡು ದಾಲ್ ತರ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಅನ್ನ, ನೆಲ್ಲಿಕಾಯಿ, ಉಪ್ಪಿನಕಾಯಿ. ಈ ಬೇಸಿಗೆಯಲ್ಲಿ ಈ ತರ ಮುಳ್ಳು ಸೌತೆಗೆ ಸ್ವಲ್ಪ ಮೊಸರು ಹಾಕೊಂಡಿದ್ದೇನೆ, ಉಪ್ಪು ಹಾಕೊಂಡಿದ್ದೇನೆ. ಸ್ವಲ್ಪ ಒಗ್ಗರಣೆ ಬೇಕಾದ್ರೂ ಹಾಕೊಳ್ಬಹುದು. ತೆಂಗಿನಕಾಯಿ ಕಡ್ದು ಸಾಸಿವೆ ಅಂತ ಕೂಡ ಮಾಡ್ತೇವೆ, ಅದು ಕೂಡ ಈ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿರ್ತದೆ, ನಮ್ಮನ್ನ ಹೈಡ್ರೇಟ್ ಆಗಿ ಇಡುತ್ತದೆ. ಹಾಗೆ ನೈಟ್ಗೆ ನಾನು ಒಂದು ತುಂಡು ಸೀತಾಫಲ ತಕೊಂಡಿದ್ದೇನೆ, ಮಧ್ಯಾಹ್ನ ಮಾಡಿದಂತಹ ದಾಲ್ ಇದೆ, ಹಾಗೆ ಗೆಣಸನ್ನ ಬೇಯಿಸಿ ಅದಕ್ಕೆ ಉಪ್ಪು ಖಾರ ಹಾಕೊಂಡಿದ್ದೇನೆ. ಇದಾಗಿತ್ತು ನನ್ನ ಡಿನ್ನರ್. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹೀಗೇನೆ ಬೇರೆ ಬೇರೆ ಡೈಲಿ ಡಯಟ್ ರೂಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.